ಕೈ ತುಂಬ ಗೋಲ್ಡ್ ಮೈ ತುಂಬ ಸಾಲ. ಇದು ರೋಲ್ಡ್ ಗೋಲ್ಡ್ ಸುರೇಶನ ಇಂಟ್ರೆಸ್ಟಿಂಗ್ ಸ್ಟೋರಿ. ಅಸಲಿಗೆ ಗೋಲ್ಡ್ ಸುರೇಶನ ಶ್ರೀಮಂತಿಕೆಯ ಹಿನ್ನೆಲೆ ಏನು ಗೊತ್ತಾ? ಯಾರಿದು ಗೋಲ್ಡ್ ಸುರೇಶ್? ಎಲ್ಲಿಂದ ಬಂತು ದುಡ್ಡು? ಕೈ ತುಂಬ ಗೋಲ್ಡ್ ಮೈ ತುಂಬ ಸಾಲ. ಇದು ರೋಲ್ಡ್ ಗೋಲ್ಡ್ ಸುರೇಶನ ಇಂಟ್ರೆಸ್ಟಿಂಗ್ ಸ್ಟೋರಿ. ಅಸಲಿಗೆ ಗೋಲ್ಡ್ ಸುರೇಶನ ಶ್ರೀಮಂತಿಕೆಯ ಹಿನ್ನೆಲೆ ಏನು? ಯಾರಿದು ಗೋಲ್ಡ್ ಸುರೇಶ್? ಎಲ್ಲಿಂದ ಬಂತು ದುಡ್ಡು? ಆಕ್ಟಿಂಗ್ ಗೊತ್ತಿಲ್ಲ, ಡ್ಯಾನ್ಸ್ ಗೊತ್ತಿಲ್ಲ, ಆಟ ಆಡೋದು ಗೊತ್ತೇ ಇಲ್ಲ. ಬಿಲೋ ಆವರೇಜ್ ಸುರೇಶ್ ಇಷ್ಟು ದಿನ ಉಳ್ಕೊಂಡಿದ್ದ ಹೇಗೆ? ದಿಢೀರ್ ಬಿಗ್ ಬಾಸ್ ಬಿಟ್ಟಿದ್ದಕ್ಕೆ ಹನುಮಂತನ ಮಾವ. ಫ್ರೀಡಂ ಟಿವಿ ಬಿಚ್ಚಿಡಲಿದೆ ರೋಲ್ಡ್ ಗೋಲ್ಡ್ ಸುರೇಶನ ಅಸಲಿ ಕಹಾನಿ. ಕೈ ತುಂಬ ಗೋಲ್ಡ್ ಮೈ ತುಂಬ ಸಾಲ. ಇದು ರೋಲ್ಡ್ ಗೋಲ್ಡ್ ಸುರೇಶನ ಇಂಟ್ರೆಸ್ಟಿಂಗ್ ಸ್ಟೋರಿ. ಅಸಲಿಗೆ ಗೋಲ್ಡ್ ಸುರೇಶನ ಶ್ರೀಮಂತಿಕೆಯ ಹಿನ್ನೆಲೆ ಏನು? ಯಾರಿದು ಗೋಲ್ಡ್ ಸುರೇಶ್? ಎಲ್ಲಿಂದ ಬಂತು ದುಡ್ಡು? ಆಕ್ಟಿಂಗ್ ಗೊತ್ತಿಲ್ಲ, ಡ್ಯಾನ್ಸ್ ಗೊತ್ತಿಲ್ಲ, ಆಟ ಆಡೋದು ಗೊತ್ತೇ ಇಲ್ಲ. ಬಿಲೋ ಆವರೇಜ್ ಸುರೇಶ್ ಇಷ್ಟು ದಿನ ಉಳ್ಕೊಂಡಿದ್ದ ಹೇಗೆ? ದಿಢೀರ್ ಬಿಗ್ ಬಾಸ್ ಬಿಟ್ಟಿದ್ದಕ್ಕೆ ಹನುಮಂತನ ಮಾವ. ಫ್ರೀಡಂ ಟಿವಿ ಬಿಚ್ಚಿಡಲಿದೆ ರೋಲ್ಡ್ ಗೋಲ್ಡ್ ಸುರೇಶನ ಅಸಲಿ ಕಹಾನಿ. ಕೈ ತುಂಬ ಗೋಲ್ಡ್ ಮೈ ತುಂಬ ಸಾಲ. ಇದು ರೋಲ್ಡ್ ಗೋಲ್ಡ್ ಸುರೇಶನ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದು ಬಿಗ್ ಬಾಸ್ ಸೀಸನ್ 11ರ ರೋಲ್ಡ್ ಗೋಲ್ಡ್ ಸುರೇಶನ ಇಂಟ್ರೆಸ್ಟಿಂಗ್ ಸ್ಟೋರಿ. ಅಸಲಿಗೆ ರೋಲ್ಡ್ ಗೋಲ್ಡ್ ಸುರೇಶನ ಶ್ರೀಮಂತಿಕೆ ಹಿನ್ನೆಲೆ ಏನು? ಯಾರಿದು ರೋಲ್ಡ್ ಗೋಲ್ಡ್ ಸುರೇಶ್? ಎಲ್ಲಿಂದ ಬಂತು ದುಡ್ಡು? ಆಕ್ಟಿಂಗ್ ಗೊತ್ತಿಲ್ಲ, ಡ್ಯಾನ್ಸ್ ಗೊತ್ತಿಲ್ಲ, ಆಟ ಆಡೋದು ಗೊತ್ತೇ ಇಲ್ಲ. ಬಿಲೋ ಆವರೇಜ್ ಸುರೇಶ್ ಇಷ್ಟು ದಿನ ಉಳ್ಕೊಂಡಿದ್ದ ಹೇಗೆ? ದಿಢೀರ್ ಬಿಗ್ ಬಾಸ್ ಬಿಟ್ಟಿದ್ದೇಕೆ ಹನುಮಂತನ ಮಾವ. ಫ್ರೀಡಂ ಟಿವಿ ಬಿಚ್ಚಿಡಲಿದೆ ರೋಲ್ಡ್ ಗೋಲ್ಡ್ ಸುರೇಶನ ಅಸಲಿ ಕಹಾನಿ. ಒಂದ್ ಕಡೆ ಕೈ ತುಂಬ ಗೋಲ್ಡ್, ಮತ್ತೊಂದು ಕಡೆ ಮೈ ತುಂಬ ಸಾಲ. ಇದು ರೋಲ್ಡ್ ಗೋಲ್ಡ್ ಸುರೇಶನ ಇಂಟ್ರೆಸ್ಟಿಂಗ್ ಸ್ಟೋರಿ. ಬಿಗ್ ಬಾಸ್ ಸೀಸನ್ 11ರ ಕಂಟೆಸ್ಟೆಂಟ್. ಅಸಲಿಗೆ ಗೋಲ್ಡ್ ಸುರೇಶನ ಶ್ರೀಮಂತಿಕೆಯ ಹಿನ್ನೆಲೆ ಏನು? ಯಾರಿದು ಗೋಲ್ಡ್ ಸುರೇಶ್? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು ಅಂತಕ್ಕಂಥದ್ದರ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ತಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಈ ಬಾರಿ ಬಿಗ್ ಬಾಸ್ ಸೀಸನ್ 11 ಬಹಳಷ್ಟು ಕುತೂಹಲಕಾರಿಯಾಗಿದ್ದಂತಹ ವಿಷಯವನ್ನು ಇಟ್ಕೊಂಡಿತ್ತು. ಏನಪ್ಪ ಅಂತಂದರೆ ನರಕ ಮತ್ತು ಸ್ವರ್ಗ ಅಂತ, ಹೆಲ್ ಆ್ಯಂಡ್ ಹೆವೆನ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಮೇಲೆ ಬಿಗ್ ಬಾಸ್ ಸೀಸನ್ 11ನ್ನು ಕನ್ನಡದ ರಿಯಾಲಿಟಿ ಶೋ ಅದನ್ನು ನಡೆಸ್ಕೊಡ್ಲಾಗ್ತಿತ್ತು. ಸೊ ಇದರಲ್ಲಿ ಸಾಕಷ್ಟು ಜನ ಕಂಟೆಸ್ಟೆಂಟ್ಗಳು ಕೂಡ ಭಾಗವಹಿಸಿದ್ರು. ಅದರಲ್ಲಿ ಬಹಳ ಮುಖ್ಯವಾಗಿ ಕರ್ನಾಟಕ ಜನತೆಯನ್ನು ಗಮನ ಸೆಳೆದಂಥ ಕಂಟೆಸ್ಟೆಂಟ್ ಅಂದರೆ ಅದು ಗೋಲ್ಡ್ ಸುರೇಶ್. ಮೈ ತುಂಬ ಗೋಲ್ಡ್ ಹಾಕ್ಕೊಂಡು ಸುತ್ತ ಬಾಡಿ ಗಾರ್ಡ್ ಇಟ್ಕೊಂಡು ಬಿಗ್ ಬಾಸ್ ಶೋಗೆ ಎಂಟ್ರಿ ಕೊಟ್ಟಿದ್ದ ಗೋಲ್ಡ್ ಸುರೇಶ್ ಸದ್ಯ ಈಗ ದಿಢೀರ್ ಅಂತ ಔಟ್ ಆಗಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರ ನಡೆದ ಹನುಮಂತನ ಮಾವ ಗೋಲ್ಡ್ ಸುರೇಶ್ ಸದ್ಯ ಮೈ ತುಂಬ ಗೋಲ್ಡ್ ಹಾಕ್ಕೊಂಡು ತಿರುಗಾಡುವ ಈ ವ್ಯಕ್ತಿಯ ಶ್ರೀಮಂತಿಕೆ ಏನು? ಬಹಳ ಮುಖ್ಯವಾಗಿ ರಿಯಾಲಿಟಿ ಶೋ ಅಂತಂದರೆ ಒಂದಷ್ಟು ಜನರ ಮನಸ್ಸನ್ನು ರಂಜಿಸುವ ಒಂದಷ್ಟು ಗೇಮ್ಗಳೇನಿದ್ದಾವೆ ರಿಯಾಲಿಟಿ ಶೋನಲ್ಲಿ, ಆ ಗೇಮ್ಗಳನ್ನು ಆಡ್ತಕ್ಕಂಥ ಶಕ್ತಿ ಇರಬೇಕು, ಒಂದಷ್ಟು ಕಲೆ ಗೊತ್ತಿರಬೇಕು ಅಂತಕ್ಕಂಥದ್ದು ಒಂದಷ್ಟು ರೂಲ್ಸ್ ಇರ್ತವೆ. ಯಾಕಂತಂದರೆ ಸಾಮಾನ್ಯವಾಗಿ ನೋಡುಗರನ್ನು, ಪ್ರೇಕ್ಷಕರನ್ನು ತಮ್ಮತ್ತ ಸೆಳೀತಕ್ಕಂಥ ಒಂದು ಹಾವಭಾವ ಜೊತೆಗೆ ಒಂದಷ್ಟು ಅವರದ್ದೇ ಆದಂಥ ಶೈಲಿಯ ನಟನೆ ಕೂಡ ಬಹಳ ಮುಖ್ಯ ಆಗುತ್ತೆ. ಆದರೆ ಇವ್ಯಾವೂ ಇಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಗೋಲ್ಡ್ ಸುರೇಶ್ ಅಂತ ಫೇಮಸ್ ಆಗಿದ್ದಂತಹ ವ್ಯಕ್ತಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ. ಕಳೆದ ಸುಮಾರು 75 ದಿನಗಳಿಂದ ಕೂಡ ಅವರು ಆಟವನ್ನು ಆಡ್ತಾ ಇರ್ತಾರೆ, ಮನೆಯಲ್ಲಿ ಉಳ್ಕೊಂಡಿರ್ತಾರೆ, ಸೇಫ್ ಝೋನಲ್ಲಿ ಕೂಡ ಇರ್ತಾರೆ, ಕ್ಯಾಪ್ಟನ್ ಕೂಡ ಆಗಿರ್ತಾರೆ. ಇನ್ನು ಕ್ಯಾಪ್ಟನ್ ಹುದ್ದೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ದಿಢೀರ್ ಅಂತ ಬಿಗ್ ಬಾಸ್ ಮನೆಯಿಂದ ಹೊರ ನಡೆದ ಗೋಲ್ಡ್ ಸುರೇಶ್ ಒಂದು ಕಡೆ ಆಟ ಗೊತ್ತಿಲ್ಲ, ಮತ್ತೊಂದು ಕಡೆ ನಟನೆ ಗೊತ್ತಿಲ್ಲ. ಆದರೂ ಕೂಡ ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡಿದ್ದ ಗೋಲ್ಡ್ ಸುರೇಶ್
ಬಿಗ್ ಬಾಸ್ ಮನೆಯಿಂದ ಹೊರ ನಡೀತಕ್ಕಂಥ ಸಂದರ್ಭದಲ್ಲಿ ಕ್ಯಾಪ್ಟನ್ ಕೂಡ ಆಗಿದ್ದರು. ಸೊ ಇದೀಗ ಇದ್ದಕ್ಕಿದ್ದಂತೆ ಬಿಗ್ ಬಾಸ್ ಮನೆ ಬಿಟ್ಟಿದ್ದಾಕೆ? ಕೈ ತುಂಬ ಒಂದು ಕಡೆ ಗೋಲ್ಡ್, ಮೈ ತುಂಬ ಸಾಲ ಇದೆ ಅಂತಕ್ಕಂಥ ಒಂದು ವಿಚಾರ ಈಗ ಚರ್ಚೆಗೆ ಬರ್ತಾ ಇದೆ. ಇದು ರೋಲ್ಡ್ ಗೋಲ್ಡ್ ಸುರೇಶನ ಅಸಲಿ ಕಹಾನಿ. ಅಸಲಿಗೆ ಗೋಲ್ಡ್ ಸುರೇಶನ ಶ್ರೀಮಂತಿಕೆ ಹಿನ್ನೆಲೆ ಏನು? ಯಾರಿದು ಗೋಲ್ಡ್ ಸುರೇಶ್? ಎಲ್ಲಿಂದ ಬಂತು ದುಡ್ಡು ಅಂತಕ್ಕಂಥ ವಿಚಾರ ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಎಲಿಮಿನೇಟ್ ಆಗದೆ ಬಿಗ್ ಬಾಸ್ ಮನೆ ಬಿಟ್ಟಿದ್ದಕ್ಕೆ ಗೋಲ್ಡ್ ಸುರೇಶ್, ಇದು ಬಹಳ ಮುಖ್ಯವಾದಂಥ ಪ್ರಶ್ನೆ. ಎತ್ತಲು ಮುಟ್ಟದ ಸುರೇಶ್ 75 ದಿನ ಪೂರೈಸಿದ್ದೇ ಬಲು ರೋಚಕ. ಫ್ರೀಡಂ ಟಿವಿ ಬಿಚ್ಚಿಡುತ್ತೆ ಗೋಲ್ಡ್ ಸುರೇಶ್ ಅಸಲಿ ಮುಖವಾಡ. ಕಡೆ ಘಟ್ಟದಲ್ಲಿ ಆಟದಲ್ಲಿ ಬಿಗ್ ಬಾಸ್ ಆಟಕ್ಕೆ ಹೆದರಿದ್ರ ಸುರೇಶ್. ಬಿಗ್ ಬಾಸ್ ಕಿಲಾಡಿಗಳ ಮಧ್ಯೆ ಸೋಲಪ್ಪಿಕೊಂಡ್ರ ಗೋಲ್ಡ್ ಸುರೇಶ್. ಎಲಿಮಿನೇಟ್ ಆಗದೆ ಬಿಗ್ ಬಾಸ್ ಮನೆ ಬಿಟ್ಟಿದ್ದೇಕೆ ಗೋಲ್ಡ್ ಸುರೇಶ್? ಎತ್ತಲು ಮುಟ್ಟದ ಸುರೇಶ್ 75 ದಿನ ಪೂರೈಸಿದ್ದೇ ಬಲು ರೋಚಕ. ಫ್ರೀಡಂ ಟಿವಿ ಬಿಚ್ಚಿಡುತ್ತೆ ಗೋಲ್ಡ್ ಸುರೇಶ್ ಅಸಲಿ ಕಹಾನಿ. ಕಡೆ ಘಟ್ಟದಲ್ಲಿ ಆಟದಲ್ಲಿ ಬಿಗ್ ಬಾಸ್ ಆಟಕ್ಕೆ ಹೆದರಿದ್ರ ಸುರೇಶ್. ಬಿಗ್ ಬಾಸ್ ಕಿಲಾಡಿಗಳ ಮಧ್ಯೆ ಸೋಲೊಪ್ಪಿಕೊಂಡ್ರ ಸುರೇಶ್. ಎಲಿಮಿನೇಟೆಡ್ ಆಗದೆ ಬಿಗ್ ಬಾಸ್ ಮನೆ ಬಿಟ್ಟಿದ್ದೇಕೆ ಗೋಲ್ಡ್ ಸುರೇಶ್ ಅನ್ನೋ ಪ್ರಶ್ನೆ ಈಗ ಬಹಳ ಚರ್ಚೆ ಆಗ್ತಾ ಇದೆ. ಎತ್ತಲು ಮುಟ್ಟದ ಸುರೇಶ್ 75 ದಿನ ಪೂರೈಸಿದ್ದೇ ರೋಚಕ. ಫ್ರೀಡಂ ಟಿವಿ ಬಿಚ್ಚಿಡುತ್ತೆ ಗೋಲ್ಡ್ ಸುರೇಶ್ ಅಸಲಿ ಮುಖವಾಡ. ಕಡೆ ಘಟ್ಟದ ಆಟದಲ್ಲಿ ಬಿಗ್ ಬಾಸ್ ಆಟಕ್ಕೆ ಹೆದರಿದ್ರ ಸುರೇಶ್. ಬಿಗ್ ಬಾಸ್ ಕಿಲಾಡಿಗಳ ಮಧ್ಯೆ ಸೋಲೊಪ್ಪಿಕೊಂಡ್ರ ಸುರೇಶ್ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ. ಎಂತೆಂಥ ಆ್ಯಕ್ಟರ್ಸು, ನಟನೆ ಮಾಡ್ತಕ್ಕಂಥವ್ರು, ರಿಯಾಲಿಟಿ ಶೋಗಳನ್ನು ಬಲ್ಲಂಥವರು 1 ವಾರಕ್ಕೆ 2 ವಾರಕ್ಕೆ 3 ವಾರಕ್ಕೆ ಹೊರಗಡೆ ಬರ್ತಾರೆ. ಆದರೆ ಗೋಲ್ಡ್ ಸುರೇಶ್ 75 ದಿನಗಳನ್ನು ಪೂರೈಸಿದ್ದಾರೆ. 75 ದಿನಗಳ ಕಡೆ ಘಟ್ಟದಲ್ಲಿ ಗೋಲ್ಡ್ ಸುರೇಶ್ ದೊಡ್ಡ ಮನೆಯ ಬಿಗ್ ಬಾಸ್ ಮನೆಯ ಕ್ಯಾಪ್ಟನನ್ನು ಕೂಡ ಆಗ್ತಾರೆ. ಎಲ್ಲರನ್ನು ಕೂಡ ಕಮಾಂಡ್ ಮಾಡ್ತಕ್ಕಂಥ ಒಂದು ಪೊಸಿಷನ್ ಕೂಡ ಸಿಗುತ್ತೆ. ಹೀಗಿರುವಾಗ ದಿಢೀರಂತ ಬಿಗ್ ಬಾಸ್ ಮನೆಯಿಂದ ಲಗೇಜನ್ನು ಪ್ಯಾಕ್ ಮಾಡಿ ಗೋಲ್ಡ್ ಸುರೇಶ್ ಹೊರ ನೆಡ್ತಾರೆ. ಬಿಗ್ ಬಾಸ್ ಮನೆಗೆ ಯಾವ ರೀತಿ ಎಂಟ್ರಿ ಕೊಟ್ಟಿದ್ರೋ ಅದೇ ರೀತಿಯಾಗಿ ಎಕ್ಸಿಟ್ ಆಗ್ತಾರೆ. ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಸಹಜವಾಗಿ ಬಿಗ್ ಬಾಸ್ ಮನೆಯಿಂದ ಸ್ಪರ್ಧಿಗಳು ಎಲಿಮಿನೇಟ್ ಆಗಿ ಹೊರಗಡೆ ಬರೋದು ಸಹಜ ಪ್ರಕ್ರಿಯೆ. ಆದರೆ ಗೋಲ್ಡ್ ಸುರೇಶ್ ಯಾವುದೇ ರೀತಿಯ ಎಲಿಮಿನೇಟ್ ಆಗಿಲ್ಲ. ಜೊತೆಗೆ ಸೇಫ್ ಝೋನಲ್ಲಿ ಇದ್ದಂತಹ ಕಂಟೆಸ್ಟೆಂಟ್, ಅದರ ಜೊತೆಗೆ ಮನೆಯ ಕ್ಯಾಪ್ಟನ್ ಕೂಡ ಆಗಿದ್ದರು. ಇಷ್ಟೆಲ್ಲ ಪಾಸಿಟಿವಿಟಿ, ಇಷ್ಟೆಲ್ಲ ಧನಾತ್ಮಕವಾದಂಥ ಸಂಗತಿಗಳು ಗೋಲ್ಡ್ ಸುರೇಶ್ ಪರವಾಗಿದ್ದಂಥ ಸಂದರ್ಭದಲ್ಲೂ ಕೂಡ ತಮ್ಮ ಲಗೇಜನ್ನು, ತಮ್ಮ ಬ್ಯಾಗನ್ನು ಪ್ಯಾಕ್ ಮಾಡಿಕೊಂಡು ಯಾವ ರೀತಿ ಮೈ ತುಂಬ ಗೋಲ್ಡ್ ಹಾಕ್ಕೊಂಡು ಎಂಟ್ರಿ ಕೊಟ್ಟಿದ್ರು ಅದೇ ರೀತಿಯಾಗಿ ಗೋಲ್ಡ್ ಹಾಕ್ಕೊಂಡು ಬಾಡಿಗಾರ್ಡ್ ಜೊತೆ ಬಿಗ್ ಬಾಸ್ ಮನೆಯಿಂದ ಹೊರ ನಡೆದಿದ್ದಾರೆ. ಹಾಗಾದರೆ ಕೊನೆ ಘಟ್ಟದಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳ ಮಧ್ಯೆ ಸುರೇಶ್ ಆಟದಲ್ಲಿ ಸೋಲೊಪ್ಪಿಕೊಂಡ್ರ? ಪ್ರಬಲವಾದಂಥ ಸ್ಪರ್ಧೆಯನ್ನು ಮಾಡೋದರಲ್ಲಿ ಸುರೇಶ್ ಅವರು ಎಡೆವುದ್ರ? ಸೊ ಹಾಗಾಗಿ ಹೊರ ನಡೆದ್ರ ಅಂತಕ್ಕಂಥ ಚರ್ಚೆಗಳು ಈಗ ಹೊರಗಡೆ ಶುರುವಾಗಿದೆ. ಕಾರಣ ಬಿಗ್ ಬಾಸ್ ಸೀಸನ್ 11 ಏನಿದೆ ಈಗ ಕೊನೆ ಘಟ್ಟಕ್ಕೆ ತಲುಪ್ತಾ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿದೆ. ಹೀಗಿರುವಾಗ ಸುರೇಶ್ ಹೊರ ನಡೆದಿದ್ದಾರೆ. ರೋಲ್ಡ್ ಗೋಲ್ಡ್ ಸುರೇಶ್ಗೆ ಕೈ ಕೊಡ್ತಾ ವ್ಯವಹಾರ. ಸುರೇಶ್ಗೆ ಇಂಟೀರಿಯರ್ ಡಿಸೈನ್ ಉದ್ಯೋಗ ಕೈ ಕೊಡ್ತಾ ಅನ್ನೋ ಚರ್ಚೆ ಮತ್ತೊಂದು ಕಡೆ ಶುರುವಾಗಿದೆ. ವ್ಯವಹಾರದಲ್ಲಿ ಅಲ್ಪ ಸ್ವಲ್ಪ ಲಾಭ ಸಿಗ್ತಿದ್ದಂತೆ ಮೈ ತುಂಬ ಗೋಲ್ಡ್. ಬ್ರಿಗೇಡ್ ರೋಡ್ಗೆ ಹೋಗಿ ಬ್ರಾಂಡೆಡ್ ಬಟ್ಟೆ ತಗೋತಿದ್ದ ಸುರೇಶ್. ಸುತ್ತಲೂ ಹಿಂದಿ ಬಾಡಿ ಗಾರ್ಡ್ಗಳನ್ನು ಇಟ್ಕೊಂಡು ಭಯಂಕರ ಬಿಲ್ಡಪ್ ಕೊಡ್ತಿದ್ದ ಗೋಲ್ಡ್ ಸುರೇಶ್. ಓಡಾಡೋಕ್ಕೆ ಇನೋವಾ ಕಾರ್. ಸುರೇಶ್ ಬೇಕಾಬಿಟ್ಟಿ ದರ್ಬಾರ್. ಲೈಫ್ನಲ್ಲಿ ಕ್ಲಿಕ್ ಆಗಿಬಿಟ್ಟೆ ಅಂದ್ಕೊಂಡ ಸುರೇಶ್ಗೆ ದಿಢೀರ್ ಲಾತ. ರೋಲ್ಡ್ ಗೋಲ್ಡ್ ಸುರೇಶ್ಗೆ ಕೈ ಕೊಡ್ತಾ ವ್ಯವಹಾರ ಅನ್ನೋ ಚರ್ಚೆ ಇದೀಗ ಮತ್ತೊಂದು ಕಡೆ ಶುರುವಾಗಿದೆ. ಸುರೇಶ್ಗೆ ಇಂಟೀರಿಯರ್ ಡಿಸೈನ್ ಉದ್ಯೋಗ ಕೈ ಕೊಡ್ತಾ. ವ್ಯವಹಾರದಲ್ಲಿ ಅಲ್ಪ ಸ್ವಲ್ಪ ಲಾಭ ಸಿಗ್ತಿದ್ದಂತೆ ಮೈ ತುಂಬ ಗೋಲ್ಡ್. ಬ್ರಿಗೇಡ್ ರೋಡ್ಗೆ ಹೋಗಿ ಬ್ರಾಂಡೆಡ್ ಬಟ್ಟೆ ತಗೋತಿದ್ದ ಸುರೇಶ್. ಸುತ್ತಲೂ ಹಿಂದಿ ಬಾಡಿ ಗಾರ್ಡ್ಗಳನ್ನು ಇಟ್ಕೊಂಡು ಭಯಂಕರ ಬಿಲ್ಡಪ್ ಕೊಡ್ತಿದ್ದ ಗೋಲ್ಡ್ ಸುರೇಶ್.
ಓಡಾಡೋಕ್ಕೆ ಇನೋವಾ ಕಾರ್ ಅಂದ ದರ್ಬಾರ್. ಅಂದರೆ ಸಹಜವಾಗಿ ಏನು ಹೇಳ್ತಾರಪ್ಪ ಅಂತಂದರೆ, ಒಂದಷ್ಟು ವ್ಯವಹಾರ ಕೈ ಹಿಡಿದ ಸಂದರ್ಭದಲ್ಲೇ ಒಂದು ಕಡೆ ಹಳ್ಳಿ ಕಡೆ ಒಂದು ಗಾದೆ ಮಾತಿದೆ, ಅಲ್ಪನಿಗೆ ಐಶ್ವರ್ಯ ಬಂದರೆ ನಡುರಾತ್ರಿಯಲ್ಲಿ ಕೊಡೆ ಹಿಡ್ದ ಅಂತ. ಯಾಕೆಂದರೆ ನಡುರಾತ್ರಿಯಲ್ಲಿ ಕೊಡೆ ಹಿಡಿಯೋ ಅಗತ್ಯ ಇರಲ್ಲ, ಯಾಕೆಂತಂದರೆ ಬಿಸಿಲಿರಲ್ಲ. ಹೇಗಿದ್ರೂ ನನ್ನ ಹತ್ರ ಕೊಡೆ ಇದೆ ಅಂತ ತೋರಿಸ್ಕೊಳ್ಳೋಕ್ಕೆ ಕೊಡೆ ಹಿಡಿದ್ರ ಅಂತಕ್ಕಂಥ ಒಂದು ಗಾದೆ ಮಾತಿದೆ. ಆ ರೀತಿ ಏನಾದರೂ ಗೋಲ್ಡ್ ಸುರೇಶ್ ಮಾಡ್ಕೊಂಡ್ರ? ಇಂಟೀರಿಯರ್ ಡಿಸೈನ್ ಬಿಸ್ನೆಸ್ ಒಂದು ಕಡೆ, ಮತ್ತೊಂದು ಕಡೆ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಕೈ ಹಿಡಿದೆ. ಸ್ವಲ್ಪ ಅದರಲ್ಲೇ ಮೈ ತುಂಬ ಗೋಲ್ಡ್, ಬ್ರಿಗೇಡ್ ರೋಡಲ್ಲಿ ಬಟ್ಟೆ, ಸುತ್ತಲೂ ಹಿಂದಿ ಬಾಡಿ ಗಾರ್ಡ್ಗಳನ್ನ ಇಟ್ಕೊಂಡು ಶೋಪ್ ಕೊಡ್ತಿದ್ದ ಗೋಲ್ಡ್ ಸುರೇಶ್ ವ್ಯವಹಾರ ಕೈ ಕೊಡ್ತಾ. ಇಂಟೀರಿಯರ್ ಡಿಸೈನ್ ವ್ಯವಹಾರ ಗೋಲ್ಡ್ ಸುರೇಶ್ಗೆ ಕೈ ಕೊಡ್ತಾ. ಕನ್ಸ್ಟ್ರಕ್ಷನ್ನಲ್ಲಿ ಫೇಲ್ಯೂರ್ ಆದ್ರ. ಸೊ ಹಾಗಾಗಿ ವ್ಯವಹಾರಗಳಿಂದ ಗೋಲ್ಡ್ ಸುರೇಶ್ಗೆ ಹಣದ ಅಭಾವ ಎದುರಾಯ್ತಾ, ಸಾಲದ ಸುಳಿಗೆ ಸಿಲುಕಿದ್ರ ಗೋಲ್ಡ್ ಸುರೇಶ್ ಅನ್ನೋ ಚರ್ಚೆ ಮತ್ತೊಂದು ಕಡೆ ಶುರುವಾಗ್ತಾ ಇದೆ. ಬಿಸ್ನೆಸ್ ಸ್ವಲ್ಪ ಕೈ ಹಿಡಿದ ಕೂಡಲೇ ಬ್ರಾಂಡೆಡ್ ಬಟ್ಟೆಗಳು, ಮೈ ತುಂಬ ಗೋಲ್ಡ್, ಸುತ್ತಲೂ ಹಿಂದಿ ಮಾತನಾಡುವ ಬಾಡಿಗಾರ್ಡ್ಗಳು. ಸೊ ಎಲ್ಲವನ್ನ ಮಾಡಿ ಗೋಲ್ಡ್ ಸುರೇಶ್ ಎಡವಟ್ಟು ಮಾಡ್ಕೊಂಡ್ರ. ತನ್ನ ಆರಂಭವೇ ಅಂತ್ಯವಾಗ್ತಿದೆ ಆ ಗೋಲ್ಡ್ ಸುರೇಶ್ಗೆ ಅನ್ನೋ ಚರ್ಚೆಗಳು ಶುರುವಾಗ್ತಾ ಇದೆ. ಬಹಳ ಮುಖ್ಯವಾಗಿ ಉತ್ತರ ಕರ್ನಾಟಕದ ಹುಡುಗ, ಉತ್ತರ ಕರ್ನಾಟಕದ ಶೈಲಿ, ಉತ್ತರ ಕರ್ನಾಟಕದ ಒಂದು ಹಾವಭಾವಗಳನ್ನು ಹೊಂದಿದ ವ್ಯಕ್ತಿ. ಸಾಕಷ್ಟು ಜನ ಉತ್ತರ ಕರ್ನಾಟಕದವರು ಇವರನ್ನು ಬೆಂಬಲಿಸ್ತಾ ಇದ್ರು. ಸಾಕಷ್ಟು ಜನ ಉತ್ತರ ಕರ್ನಾಟಕದ ಮಂದಿ ಈ ಬಾರಿ ಉತ್ತರ ಕರ್ನಾಟಕದ ಹೈದ ಬಿಗ್ ಬಾಸ್ ವಿನ್ನರ್ ಆಗಲಿ ಅಂತಕ್ಕಂಥ ಆಶೆಯನ್ನು ಕೂಡ ವ್ಯಕ್ತಪಡಿಸ್ತಿದ್ರು. ಆದರೆ ಗೋಲ್ಡ್ ಸುರೇಶ್ ಅವರ ರೋಲ್ಡ್ ಗೋಲ್ಡ್ ಅಸಲಿ ಕಹಾನಿ ಈಗ ಹೊರ ಬಂದಿದೆಯಾ? ಕಾರಣ ಏನಪ್ಪ ಅಂತಂದರೆ, ಎಲ್ಲ ಪ್ರಶ್ನೆಗಳು ಬರಲಿಕ್ಕೆ ಬಿಗ್ ಬಾಸ್ ಮನೆಯಿಂದ ಯಾವುದೇ ಕಂಟೆಸ್ಟೆಂಟ್ ಸ್ಪರ್ಧಿ ಎಲಿಮಿನೇಟ್ ಆಗಿ ಹೊರಗಡೆ ಬರಬೇಕು. ಬಿಗ್ ಬಾಸ್ ಅವರನ್ನು ಮನೆಯಿಂದ ಹೊರ ಹಾಕಬೇಕು ಒಂದು. ಇನ್ನೊಂದು, ಜನರ ಅವರ ಆಯ್ಕೆಯನ್ನು ತೋರಿಸಿದಂಥ ಸಂದರ್ಭದಲ್ಲಿ ಬಿಗ್ ಬಾಸ್ ಆ ನಿರ್ಧಾರ ತೆಗೆದುಕೊಳ್ಬೇಕು. ಆದರೆ ಇದ್ಯಾವುದೂ ಇಲ್ಲದೆ, ಎಲಿಮಿನೇಟ್ ಆಗದೆ ಬಿಗ್ ಬಾಸ್ ಮನೆಯಿಂದ ದಿಢೀರಂತ ಹೊರ ನಡೆದಿದ್ದಾರೆ. ಹೋದವರು ಹೋದಂಗೆ ವಾಪಸ್ ಬಂದಿದ್ದಾರೆ. ಯಾವ ರೀತಿ ವೈಟ್ ಶರ್ಟ್ ಗೋಲ್ಡ್ ಹಾಕ್ಕೊಂಡು ಹೊರಗಡೆ ಹೋಗಿದ್ರು ಸುರೇಶ್, ಅದೇ ರೀತಿ ವೈಟ್ ಶರ್ಟ್ ಮತ್ತು ಗೋಲ್ಡ್ ಹಾಕ್ಕೊಂಡು ಸುತ್ತಲೂ ಬ್ಲ್ಯಾಕ್ ಡ್ರೆಸ್ ಬಾಡಿಗಾರ್ಡ್ಗಳನ್ನು ಇಟ್ಕೊಂಡು ಹೊರ ನಡೆದಿದ್ದಾರೆ. ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿತ್ತು ಗೋಲ್ಡ್ ಸುರೇಶ್ ಈ ಒಂದು ದಿಢೀರಂತ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದು. ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಗೋಲ್ಡ್ ಸುರೇಶ್ಗೆ ಕೈ ಕೊಡ್ತಾ ಬಿಸ್ನೆಸ್, ಇಂಟೀರಿಯರ್ ಬಿಸ್ನೆಸ್ ಕೈ ಕೊಡ್ತಾ. ಪ್ರಾರಂಭದಲ್ಲಿ ಕೈ ಹಿಡಿದ ಬಿಸ್ನೆಸ್ ಆದ್ದರಿಂದ ತಾನೊಬ್ಬ ಸಕ್ಸಸ್ ಉದ್ಯಮಿ ಆದ ಅಂತಕ್ಕಂಥ ಒಂದು ಮತ್ತಿನಲ್ಲಿ ಅಮಲಿನಲ್ಲಿ ಗೋಲ್ಡ್ ಸುರೇಶ್ ಸಿಲುಕಿಕೊಂಡ್ರ. ಸೊ ಇದೀಗ ಗೋಲ್ಡ್ ಸುರೇಶ್ಗೆ ಕೈ ಕೊಡ್ತಾ ವ್ಯವಹಾರ, ಹಾಗಾಗಿ ಹೊರ ನಡೆದ್ರ ಅಂತಕ್ಕಂಥ ಒಂದು ಚರ್ಚೆ ಶುರುವಾಗಿದೆ. ಸೊ ಹೀಗಿದ್ದಾಗ ಸುತ್ತಲೂ ಬಾಡಿಗಾರ್ಡ್, ಮೈ ಮೇಲೆ ಗೋಲ್ಡ್, ಹಾಗಿದ್ರೆ ಸಾಲ ಹೇಗೆ ಅಂತ. ಗೋಲ್ಡ್ ಸುರೇಶ್ ಅಲ್ಲ, ಸಾಲಗಾರ ಸುರೇಶ. ಶೋಕಿ ತೋರಿಸಿ ಕೋಟಿ ಕೋಟಿ ಸಾಲ ಎತ್ತಿದ್ದ ಸುರೇಶ್. ಸಾಲಗಾರರಿಗೆ ಹೆದರಿ ಬಿಗ್ ಬಾಸ್ ಮನೆಯಿಂದ ಓಡಿ ಬಂದ ಸುರೇಶ್. ಗೋಲ್ಡ್ ಸುರೇಶ್ ಪತ್ನಿ ಮುಗ್ಧೆ, ಅಮಾಯಕ ಅಪ್ಪ ಅಮ್ಮ. ಶೋಕಿಗೆ ಬಿದ್ದ ಗೋಲ್ಡ್ ಸುರೇಶ್ ಈಗ ಫುಲ್ ಗಾಬರಿ. ಬೆಳಗಾದ್ರೆ ಸುರೇಶ್ ಮನೆಗೆ ಬಂದು ಸಾಲಗಾರರ ಕಿರುಕುಳ. ಸುರೇಶ್ ಕುಟುಂಬಸ್ಥರಿಗೆ ಕಿರುಕುಳ ಕೊಡ್ತಿದ್ದ ಸಾಲಗಾರರು. ಸಾಲಗಾರರು ಕೊಡ್ತಿರೋ ಕಾಟದ ಬಗ್ಗೆ ಬಿಗ್ ಬಾಸ್ಗೆ ಮಾಹಿತಿ. ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ಗೆ ಸುರೇಶ್ ಕುಟುಂಬಸ್ಥರಿಂದ ಮಾಹಿತಿ. ಹೀಗಾಗಿ ಮನೆಯಿಂದ ಸುರೇಶ್ನನ್ನ ಹೊರ ಕಳಿಸಿದ್ದ ಬಿಗ್ ಬಾಸ್ ಅಂತಕ್ಕಂಥ ಚರ್ಚೆ ಶುರುವಾಗಿದೆ. ಈಗ ಸಾಮಾಜಿಕ ಜಾಲತಾಣದಲ್ಲಿ ಗೋಲ್ಡ್ ಸುರೇಶ್ ಸಾಲಗಾತೆ ವೈರಲ್. ಯಾವ ರೀತಿ ಸಾಲ ಮಾಡ್ಕೊಂಡಿದ್ದ ಗೋಲ್ಡ್ ಸುರೇಶ್? ಸಾಲಗಾರ ಗೋಲ್ಡ್ ಸುರೇಶ್ ಅಲ್ಲ, ಸಾಲಗಾರ ಸುರೇಶ್ ಅಂತಕ್ಕಂಥ ಚರ್ಚೆ ಶುರುವಾಗಿದೆ. ಶೋಕಿ ತೋರಿಸಿ ಕೋಟಿ ಕೋಟಿ ಸಾಲ ಎತ್ತಿದ್ರ ಸುರೇಶ್. ಸಾಲಗಾರರಿಗೆ ಹೆದರಿ ಬಿಗ್ ಬಾಸ್ ಮನೆಯಿಂದ ಹೊರ ನಡೆದ್ರಂತಕ್ಕಂಥ ಒಂದು ಚರ್ಚೆ ಈಗ ಎಲ್ಲೆಡೆ ಶುರುವಾಗಿದೆ. ಯಾವಾಗ ಬಿಗ್ ಬಾಸ್ ಮನೆಗೆ ಹೋದರೂ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ ಬಿಗ್ ಬಾಸ್ ನಿರೂಪಕರಾದಂಥ ಕಿಚ್ಚ ಸುದೀಪ್ ಅವರು. ಅವರ ಜೀವನ ಶೈಲಿ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಮೈ ಮೇಲಿರ್ತಕ್ಕಂಥದ್ದೆಲ್ಲನೂ ಗೋಲ್ಡಾ ಅಥವಾ ರೋಲ್ಡ್ ಗೋಲ್ಡ್ ಅಂತಕ್ಕಂಥ ಒಂದು ಪ್ರಶ್ನೆಗಳು ಕೂಡ ಬರ್ತವೆ ಅಲ್ಲಿ. ಎಲ್ಲವೂ ಕೂಡ ಅಸಲಿಯೇ, ಎಲ್ಲವೂ ಕೂಡ ನಾನು ಸಂಪಾದನೆ ಮಾಡಿದ್ದು, ಬರಿಗೈಯಲ್ಲಿ ಬಂದವನು ಇಷ್ಟೊಂದು ಗೋಲ್ಡ್ ಸಂಪಾದನೆ ಮಾಡಿದ್ದೆ ಅಂತ ಹೇಳಿ ಸಿಂಪತಿಯನ್ನು ಕೂಡ ಒಂದು ಕಡೆ ಗಿಟ್ಟಿಸಿಕೊಂಡಿದ್ದ ಗೋಲ್ಡ್ ಸುರೇಶ್
ಈಗ ಅದು ಗೋಲ್ಡ್ ಸುರೇಶನ ಸಾಲಗಾತೆ ಈಗ ಎಲ್ಲೆಡೆ ಕೂಡ ವೈರಲ್ ಆಗ್ತಾ ಇದೆ. ಸಹಜವಾಗಿ ಮೊದಲು ಒಂದಷ್ಟು ಅನುಮಾನಗಳು ಪ್ರಶ್ನೆಗಳು ಕಾಡ್ತಾ ಇತ್ತು. ಗೋಲ್ಡ್ ಸುರೇಶ್ ಯಾವಾಗ ದಿಢೀರಂತ ಹೊರಗಡೆ ಬರ್ತಾರೆ ಅಂತಕ್ಕಂಥ ಒಂದು ಸೂಚನೆ ಸಿಕ್ಕಿತ್ತು. ಈ ವೇಳೆ ಬಿಗ್ ಬಾಸ್ ಅವರು ಹೇಳಿದರು, ಬಿಗ್ ಬಾಸ್ ನಿರೂಪಕರವರಿಗೆ ಹೇಳ್ತಾ ಇದ್ರು, ಈ ಮನೆಗಿಂತ ನಿಮ್ಮ ಮನೆಗೆ ನಿಮ್ಮ ಅವಶ್ಯಕತೆ ಜಾಸ್ತಿ ಇದೆ ಅಂತಕ್ಕಂಥ ಒಂದು ಮಾತನ್ನು. ಹಾಗಾಗಿ ಯಾವ ಕಾರಣಕ್ಕೆ ಅಂತ ಗೋಲ್ಡ್ ಸುರೇಶ್ ಒಂದು ರೀತಿ ಶಾಕ್ ಆಗಿ ಪ್ರಶ್ನೆಯನ್ನು ಅವ್ರಿಗೆ ವಾಪಸ್ ಕೇಳ್ತಾರೆ. ಸೊ ಎಲ್ಲ ಬೆಳವಣಿಗೆಗಳ ನಡುವೆ ಗೋಲ್ಡ್ ಸುರೇಶ್ ಅವರ ಮನೆಯವರ ಪರಿಸ್ಥಿತಿ, ಆರೋಗ್ಯ ಪರಿಸ್ಥಿತಿ ಏನಾದರೂ ಹದಗೆಟ್ಟಿದೆಯಾ ಅಂತಕ್ಕಂಥ ಒಂದು ಚರ್ಚೆ ಬಂದಿತ್ತು. ಸೊ ಇದರ ಬೆನ್ನಲ್ಲೇ ಇದೀಗ ಗೊತ್ತಾಗಿರ್ತಕ್ಕಂಥದ್ದು ಗೋಲ್ಡ್ ಸುರೇಶನ ಸಾಲಗಾತೆ ಎಲ್ಲೆಡೆ ಕೂಡ ಚರ್ಚೆ ಆಗ್ತಾಯಿದೆ. ಗೋಲ್ಡ್ ಸುರೇಶ್ ಶೋಕಿಗಾಗಿ ಒಂದಷ್ಟು ಸಾಲ ಮಾಡಿ ಈಗ ಸಂಕಷ್ಟಕ್ಕೆ ಸಿಲುಕಿ ಬಿಗ್ ಬಾಸ್ ಮನೆಯಿಂದ ಹೊರ ನಡೆದಿದ್ದಾರೆ ಅಂತಕ್ಕಂಥ ಚರ್ಚೆ ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.